ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಗ್ರೀನ್ ಗ್ರಾನೈಟ್ ಕ್ವಾರಿಯಲ್ಲಿ ಮಣ್ಣು ಕುಸಿದು ಬಿದ್ದು ಓರ್ವ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗ್ರೀನ್ ಗ್ರಾನೈಟ್ ಕ್ವಾರಿಯಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಮಣ್ಣು ಕುಸಿದು ಬಿದ್ದು ಓರ್ವ ಸಾವನ್ನಪ್ಪಿ ನಾಲ್ಕು ಜನ ಗಂಭೀರವಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಸನದಲ್ಲಿ ಧೂಮಗೆರೆ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಮಣಿ ಎಂಬ ತಮಿಳುನಾಡು ಮೂಲದ ಕಾರ್ಮಿಕನೊಬ್ಬ ಸಾವನ್ನಪ್ಪಿದ್ದಾನೆ. ನವ್ಯಾಶ್ರೀ ಮಿನರಲ್ಸ್ ಬಂಡೆ ಮಾಲೀಕ ದೇವರಾಜ್ ಪುತ್ರ ಅರ್ಜುನ್ನನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಘಟನೆ ನಂತರ ಈ ವಿಚಾರ ಬಯಲಾಗದಂತೆ ವಿಷಯವನ್ನ ಮಾಲೀಕ ಮುಚ್ಚಿಟ್ಟಿದ್ರು. ಮಾಲೀಕ ಅರ್ಜುನ್ ಮುಚ್ಚಿಟ್ಟಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾರೆ, ಆದರೂ ಕೂಡ ಈ ಮಾಹಿತಿಗಳನ್ನು ಮುಚ್ಚಿಟ್ಟಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾವಾಗ ಈ ವಿಚಾರ ಬೆಳಕಿಗೆ ಬರುತ್ತೆ, ಇದೀಗ ಮಾಲೀಕ ಅರ್ಜುನ್ ಹಾಗೂ ಆತನ ಪುತ್ರನನ್ನು ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದಿರುವಂತಹ ಪೊಲೀಸ್ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ಕಾರ್ಮಿಕ ಸಾವನ್ನಪ್ಪಿರುವ ಬಗ್ಗೆ ಮಾಲೀಕ ವಿಷಯವನ್ನು ಮುಚ್ಚಿಟ್ಟಿದ್ರು. ಮೃತದೇಹ ಚಾಮರಾಜನಗರ ಕೊಳ್ಳೇಗಾಲಕ್ಕೆ ಶಿಫ್ಟ್ ಮಾಡಿದ್ರು. ಸದ್ಯ ಶವದ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಹಾಸನ ಪೊಲೀಸರು ತೆರಳಿದ್ದಾರೆ. ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ 4 ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಹಾಸನದ ಎಸ್ಪಿ ಮೊಹಮ್ಮದ್, ಸುಜೀತಾ, ಡಿಸಿ ಸತ್ಯಭಾಮ ಅವರು ಭೇಟಿ ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ಮೃತದೇಹಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ತೆರಳಿದ್ದಾರೆ. ಎಲ್ಲ ಆರ್ನಮೆಂಟಲ್ ಇದೆ. ಹಾಸನ್ ಗ್ರೀನ್ ಅಂತ ಮೇಡಮ್, ಗ್ಯಾಪ್ ರೋಸ್ ಬರುತ್ತೆ. ಬಟ್ ಈ ಡೆವಲಪ್ಮೆಂಟಲ್ಲಿ ಈಗ ಏನಾರ ಇಲ್ಲಿ ಆಕ್ಸಿಡೆಂಟ್ ಆಗಿದ್ರೆ ಇದು ಡೆಬ್ರಿಸ್ ಬಿದ್ದಿರ್ಬೋದು. ಬಂದಿರ್ತದೆ. ಈ ರೀತಿ ಧೂಮಗೆರೆ ವಿಲೇಜಲ್ಲಿರುವ ಒಂದು ಕ್ವಾರಿಯಲ್ಲಿ ಬ್ಲಾಸ್ಟಿಂಗ್ ಆಗಿದೆ. ಅದರಲ್ಲಿ ಕೆಲವೊಬ್ಬರು ಜನ ಗಾಯ ಆಗಿದೆ ಮತ್ತು ಕೆಲವೊಬ್ಬರು ಮೃತಪಟ್ಟಿದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ. ಇದರ ಮೇಲೆ ನಾವು ಹಾಸ್ಪಿಟ್ಲಲ್ಲಿ ಗಾಯಗಳು ಯಾರಿದ್ದಾರೋ ಅವ್ರನ್ನ ಹೋಗಿ ಭೇಟಿ ಮಾಡಿಸಿದ್ವಿ. ಅದರಲ್ಲಿ 4 ಜನ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟ್ಲಲ್ಲಿ. ಅಲ್ಲಿ ಒಬ್ಬರು ಸ್ಥಿತಿ ಗಂಭೀರವಾಗಿದೆ. ಇದಾದ ಮೇಲೆ ತನಿಖೆಯನ್ನು ಮುಂದುವರಿಸ್ತೀವಿ. ಇನ್ನೊಂದು ಆರೋಪ ಏನೇನಿದೆ ಅಂತಾರೆ, ಇದರಲ್ಲಿ ಈ ಯಾವಾಗ ಬ್ಲಾಸ್ಟ್ ಆಯಿತು ಆವಾಗಲೇ ಇಬ್ಬರು ಇಲ್ಲ ಕೆಲವೊಬ್ಬರು ಜನ ಸತ್ತೋಗಿದ್ದಾರೆ. ಇಬ್ಬರು ಅಂತ ಹೇಳ್ತಾರೆ, ಸತ್ತೋಗಿದ್ದಾರೆ ಮತ್ತು ಇಲ್ಲಿಂದ ತಗೊಂಡು ಹೋಗಿದ್ದಾರೆ ಅಂತ ಶಂಕೆ ಅಂತೂ ಇದೆ. ದರ್ ಇಸ್ ಸಸ್ಪೆಕ್ಟ್ ಆ್ಯಂಡ್ ದರ್ ಇಸ್ ಇನ್ಫರ್ಮೇಷನ್ ಆ್ಯಂಡ್ ದರ್ ಇಸ್ ರೂಮರ್. ಬಟ್ ಅದನ್ನು ನಾವು ಅದ್ರ ಮೇಲೆ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ. ಅದು ಏನು, ಎಷ್ಟು ಜನ, ಯಾವ ಟೈಮಲ್ಲಿ ಸ್ಪಷ್ಟವಾಗಿ ಆಗಿದೆ, ಯಾವ ಟೈಮ್ ನಮ್ಮ ಮಾಹಿತಿ ಬಂದಿದೆ ಮತ್ತು ಈ ಸ್ಥಳೀಯರಿಗೆ ಏನಾದರೂ ಮಾಹಿತಿ ಇದೆಯಾ, ಇದು ಬಂದು ಅಧಿಕೃತವಾಗಿ ಗೌರ್ಮೆಂಟ್ ಅಪ್ರೂವ್ಡ್ ಕ್ವಾರಿ ಲ್ಯಾಂಡ್ ಇದು ಬಂದು ಇದ್ರ ಬಗ್ಗೆ ಯಾರಿಗೂ ಮಾಹಿತಿ ಫಸ್ಟ್ ಹೋಗಿದೆ, ಏನಾಗಿದೆ ಮತ್ತು ಇಲ್ಲಿ ಯಾರ್ಯಾರು ಇದ್ದರೂ ಆ ಸಮಯದಲ್ಲಿ ಕೂಡ ಅಂತ ಅದ್ರ ಬಗ್ಗೆಯೂ ಸಹ ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಗ್ರೀನ್ ಗ್ರಾನೈಟ್ ಕ್ವಾರಿಯಲ್ಲಿ ಮಣ್ಣು ಕುಸಿದು ಬಿದ್ದು ಓರ್ವ ಸಾವನ್ನಪ್ಪಿದ್ದಾರೆ. 4 ಜನರ ಪರಿಸ್ಥಿತಿ ಗಂಭೀರವಾಗಿರುತ್ತೆ. ಆದರೆ ಕ್ವಾರಿ ಮಾಲೀಕ ಈ ಮಾಹಿತಿ ಮುಚ್ಚಿಟ್ಟಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏನಿದು ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಹಾಸನ ತಾಲೂಕಿನ ಧೂಮಗೆರೆ ಗ್ರಾಮದ ಗ್ರೀನ್ ಕಲ್ಲು ಕ್ವಾರಿಯ ಗ್ರಾನೈಟ್ ಜಾಗ ಏನಿದೆ ಆ ಸ್ಥಳದಲ್ಲಿ ಕೂಡ ಘಟನೆ ನಡೆದಿರುವಂಥದ್ದು. ನಿನ್ನೆ ಸುಮಾರು 12 ಗಂಟೆಯಿಂದ 1 ಗಂಟೆ ಅಂದರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಮಣ್ಣು ಕುಸಿದು ಸುಮಾರು 5 ಮೇಲೆ ಮಣ್ಣು ಕುಸಿಯುವಂತಹ ಕೆಲಸ ಆಗುತ್ತೆ. 5ರಲ್ಲೂ ಕೂಡ ಎಲ್ಲರೂ ಸಾಕಷ್ಟು ಇಂಜೂರ್ಡ್ ಆಗ್ತಾರೆ. ತಕ್ಷಣಕ್ಕೆ 4 ಜನ ಇಂಜೂರ್ಡ್ ಏನಿದ್ದಾರೆ, ಇಂಜೂರ್ಡ್ನ 4 ಜನನ ಹಾಸನದ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಜೊತೆಗೆ ಮತ್ತೋರ್ವ ಈಗೇನು ಸಾವನ್ನಪ್ಪಿದ್ದಾನೆ ಮನು, ಮೂಲತಃ ಆತ ಚಾಮರಾಜನಗರ ಮೂಲದವನು ಎಂಬುದು ಈಗ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಆತನನ್ನು ಬೆಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನೆ ಮಾಡ್ತಾರೆ. ಆತ ಮಾರ್ಗ ಮಧ್ಯೆ ಸಾವನ್ನಪ್ತಾನೆ ಅನ್ನುವ ಮಾಹಿತಿ ಪೊಲೀಸರಿಂದ TV5ಗೆ ಗೊತ್ತಾಗಿರುವಂಥದ್ದು. ಅಂದರೆ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ನಡೆದಂತಹ ಘಟನೆ. ಅಲ್ಲಿ ಸ್ಥಳೀಯ ಲೋಕಲ್ ಪೊಲೀಸರಿಗೂ ಕೂಡ ಈ ಮಾಹಿತಿ ಮುಚ್ಚಿಟ್ಟಿರುವಂಥದ್ದು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಈ ಮಾಹಿತಿ ಗೊತ್ತಿಲ್ಲ. ಜೊತೆಗೆ ಜಿಲ್ಲಾಡಳಿತಕ್ಕೂ ಕೂಡ ಮಾಹಿತಿ ಗೊತ್ತಿಲ್ಲ. ಹಾಗಾದರೆ ಯಾಕೆ ಮಾಹಿತಿಯನ್ನು ಕೂಡ ಮುಚ್ಚಿಟ್ಟರು? ಇಲ್ಲಿನ ಸ್ಥಳೀಯ ಏನು ಕ್ವಾರೆ ಮಾಲೀಕ ಬಂಡೆ ದೇವರಾಜ್ ಏನಿದ್ದಾನೆ ಆತ, ಜೊತೆಗೆ ಆತನ ಮಗ ಅರ್ಜುನ್ ಇಬ್ಬರೂ ಕೂಡ ಈ ವಿಚಾರವನ್ನು ಮುಚ್ಚಿಟ್ಟಿದ್ದಾರೆ ಅನ್ನೋದು ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಜಿಲ್ಲಾಡಳಿತ ಕೂಡ ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ 4 ಜನ ಆರೋಪಿಗಳನ್ನ ಈಗಾಗಲೇ ಬಂಧನ ಮಾಡಿದ್ದೇವೆ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ
ಅಂದರೆ ವಶಪಡಿಸ್ಕೊಂಡು ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದೇವೆ ಅನ್ನುವ ಮಾಹಿತಿಯನ್ನು ಶಾಂತಿಗ್ರಾಮ PSI ಅರುಣ್ ಕೂಡ TV5ಗೆ ಕನ್ಫರ್ಮ್ ಕೂಡ ಮಾಡಿರುವಂಥದ್ದು. ಆದರೆ ಒಂದು ಘಟನೆ ನಡೆದು 12 ಗಂಟೆಗಳವರೆಗೂ ಕೂಡ ಯಾರೂ ಇದರ ಬಗ್ಗೆ ಚಕಾರವನ್ನೆತ್ತಿಲ್ಲ, ಯಾರಿಗೂ ಕೂಡ ಮಾಹಿತಿ ಗೊತ್ತಾಗಿಲ್ಲ. ಜೊತೆಗೆ ಸ್ಥಳೀಯ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗೆ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಅಲ್ಲಿ ಅಡ್ಮಿಟ್ ಮಾಡಿದಂತಹ ಏನು ರೋಗಿ ಅಂದರೆ ಗಾಯಾಳುಗಳೇನಿದ್ದಾರೆ, ಅಟ್ಲೀಸ್ಟ್ ಆ ಇಂಟಿಮೇಷನ್ ಕೂಡ ಆಸ್ಪತ್ರೆಯವರು ಕೊಡ್ಬೋದಿತ್ತು. ಅವರು ಕೂಡ ಆಸ್ಪತ್ರೆಯವರು ತಡರಾತ್ರಿ ಯಾವಾಗ DC SP ಅವರು ಸ್ಥಳಕ್ಕೆ ಹೋಗ್ತಾರೆ, ಭೇಟಿ ನೀಡ್ತಾರೆ, ಗಾಯಾಳುವನ್ನು ವಿಚಾರಿಸ್ತಾರೆ, ಅಂಥ ಸಂದರ್ಭದಲ್ಲಿ ಮಾತ್ರ ಈ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲರ ನಿರ್ಲಕ್ಷ್ಯ, ಅದರಲ್ಲೂ ಬಹಳ ಮುಖ್ಯವಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖಾ ಅಧಿಕಾರಿ ಶ್ರೀನಿವಾಸ್ ಏನಿದ್ದಾರೆ ಅವರಿಗೆ ಮಾಹಿತಿ ಗೊತ್ತಾಗಿರುವಂಥದ್ದು ಸುಮಾರು ರಾತ್ರಿ 9:30 ಅವರಿಗೆ ಫೋನ್ ಮಾಡಿ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಮಾಹಿತಿನೇ ಗೊತ್ತಿಲ್ಲ ಅಂತಾರೆ. ಹಾಗಾದರೆ ಕಲ್ಲು ಗಣಿಗಾರಿಕೆಯಲ್ಲಿ ನಡೀತದ್ದಾದರೂ ಏನೋ, ಅಕಸ್ಮಾತ್ ಏನಾದರೂ ಕಲ್ಲು ಬ್ಲಾಸ್ಟ್ ಆಯಿತಾ, ಮಣ್ಣು ಕುಸಿತ, ಈ ಥರದ ಸಾಕಷ್ಟು ಚರ್ಚೆಗಳು ಕೂಡ ಈಗಾಗಲೇ ಆರಂಭವಾಗಿದೆ. ಜೊತೆಗೆ ಒಂದು ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೊಟ್ಟಿರುವಂಥದ್ದು, ಕೆಲವರು ಸಾವನ್ನಪ್ಪಿದ್ದಾರೆ ಅನ್ನುವ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಾತ್ರಿ ತಡರಾತ್ರಿ ಸುಮಾರು ಮಧ್ಯರಾತ್ರಿ 1:30 ಕೂಡ ಧೂಮಗೆರೆ ಸ್ಪಾಟ್ಗೆ ಹೋಗ್ತಾರೆ. ಸ್ಪಾಟ್ಗೆ ಹೋಗಿ DC ಮತ್ತು SP ಇಬ್ಬರು ಕೂಡ ಪರಿಶೀಲನೆಯನ್ನು ಮಾಡ್ತಾರೆ. ಅದು ಸರ್ಕಾರಿ ಜಾಗಕ್ಕೆ ಸೇರಿರುವಂಥದ್ದು ಸುಮಾರು 2.5 ಎಕರೆ ಜಾಗ. ಅದು ಏನು ಅರ್ಜುನ್ ಎಂಬುವರು ಮಾಲೀಕರು ಆ ಕಲ್ಲು ಅಂದರೆ ಗ್ರೀನ್ ಗ್ರಾನೈಟ್ ಫ್ಯಾಕ್ಟ್ರಿ ಏನಿದೆ ಅದನ್ನು ಕೂಡ ನಡೆಸ್ತಾ ಇದ್ರು. ಆದರೆ ಮಾಹಿತಿ ಯಾಕೆ ಮುಚ್ಚಿಟ್ರು, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತನಿಖೆ ಕೂಡ ನಡೀತಾ ಇರುವಂಥದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.